ದಕ್ಷಿಣ ಆಫ್ರಿಕಾದ ಒಂದು ಸಣ್ಣ ನಗರದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ಮುಂದೆ ಹೋಗಿ ಕಾರುಗಳ ಉದ್ಯಮ, ಬಾಹ್ಯಾಕಾಶ ಕ್ಷೇತ್ರ ಮತ್ತು ಸಾಮಾಜಿಕ ಮಾಧ್ಯಮಗಳ ಜಗತ್ತನ್ನೇ ಬದಲಾಯಿಸುತ್ತಾನೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಆ ವ್ಯಕ್ತಿಯೇ ಎಲಾನ್ ಮಸ್ಕ್. ಅವರನ್ನು ನೀವು ಇಷ್ಟಪಡಬಹುದು, ಇಷ್ಟಪಡದೇ ಇರಬಹುದು, ಆದರೆ ಅವರನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಇಂದು ನಾವು ವಿಶ್ವದ ಅತ್ಯಂತ ಚರ್ಚಿತ ಬಿಲಿಯನೇರ್ನ ಕಥೆಯನ್ನು ನೋಡಲಿದ್ದೇವೆ. ಅವರ ಏಳಿಗೆ, ಅಪಾಯಗಳನ್ನು ಎದುರಿಸಿದ ಸಾಹಸ ಮತ್ತು ಅವರನ್ನು ಮುಂದೆ ಕೊಂಡೊಯ್ಯುತ್ತಿರುವ ಮಹತ್ವಾಕಾಂಕ್ಷೆಯ ಕನಸುಗಳ ಬಗ್ಗೆ. ಹಾಗಾದರೆ ಆರಂಭಿಸೋಣ. ಎಲಾನ್ ರೀವ್ ಮಸ್ಕ್ ಅವರು 1971 ಜೂನ್ 28ರಂದು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ವಿಭಿನ್ನ ವ್ಯಕ್ತಿತ್ವ ಹೊಂದಿದರು. ಕೇವಲ 12ನೇ ವಯಸ್ಸಿನಲ್ಲಿ ಸ್ವತಃ ಪ್ರೋಗ್ರಾಮಿಂಗ್ ಕಲಿತು ತಾವು ನಿರ್ಮಿಸಿದ ವಿಡಿಯೋ ಗೇಮ್ ಅನ್ನು ಸುಮಾರು $500ಗೆ ಮಾರಾಟ ಮಾಡಿದರು. ಆದರೆ ಅವರ ಜೀವನ ಸುಲಭವಾಗಿರಲಿಲ್ಲ. ಶಾಲೆಯಲ್ಲಿ ಅವರನ್ನು ನಿರಂತರವಾಗಿ ಹಿಂಸಿಸಲಾಗುತ್ತಿತ್ತು. ಪುಸ್ತಕಗಳ ಮೇಲಿನ ಅಪಾರ ಆಸಕ್ತಿಯುಳ್ಳ ಅವರು ಒಮ್ಮೆ ಸಂಪೂರ್ಣ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾವನ್ನು 2 ಬಾರಿ ಓದಿದ್ದರು ಎಂದು ಹೇಳಲಾಗುತ್ತದೆ. 17ನೇ ವಯಸ್ಸಿನಲ್ಲಿ ಅವರು ದಕ್ಷಿಣ ಆಫ್ರಿಕಾವನ್ನು ಬಿಟ್ಟು ಕೆನಡಾಕ್ಕೆ ತೆರಳಿದರು. ನಂತರ ಅಮೆರಿಕಕ್ಕೆ ಹೋಗಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಪದವಿಗಳನ್ನು ಪಡೆದರು. ಅದಾದ ನಂತರ ಅವರು ಇಂಟರ್ನೆಟ್ ಕ್ರಾಂತಿಯ ಕೇಂದ್ರವಾಗಿದ್ದ ಸಿಲಿಕಾನ್ ವ್ಯಾಲಿಗೆ ತೆರಳಿದರು. ಒಂದು 1995ರಲ್ಲಿ ಎಲಾನ್ ಮತ್ತು ಅವರ ಸಹೋದರ ಕಿಂಬಲ್ ಸೇರಿ ZIP2 ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಇದು ಪತ್ರಿಕೆಗಳಿಗಾಗಿ ಆನ್ಲೈನ್ ನಗರ ಮಾರ್ಗದರ್ಶಕ ಸೇವೆಯಾಗಿತ್ತು. 4 ವರ್ಷಗಳ ನಂತರ ಆ ಕಂಪನಿಯನ್ನು $300 ಮಿಲಿಯನ್ ಹೆಚ್ಚು ಮೊತ್ತಕ್ಕೆ ಮಾರಾಟ ಮಾಡಲಾಯಿತು. ಅದರಲ್ಲಿನ ಎಲಾನ್ ಅವರ ಪಾಲು ಸುಮಾರು $22 ಮಿಲಿಯನ್. ಬಹುತೇಕ ಜನರು ಅಷ್ಟು ಹಣ ಬಂದರೆ ನಿವೃತ್ತಿಯಾಗುತ್ತಿದ್ದರು. ಆದರೆ ಎಲಾನ್ ಇನ್ನೂ ದೊಡ್ಡ ಕನಸು ಕಂಡರು. ಅವರು X.com ಎಂಬ ಆನ್ಲೈನ್ ಪಾವತಿ ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ನಂತರ ಅದು ಪೇಪಾಲ್ ಆಗಿ ಬೆಳೆಯಿತು. 2002ರಲ್ಲಿ ಪೇಪಾಲ್ ಅನ್ನು eBay ಕಂಪನಿ $1.5 ಬಿಲಿಯನ್ ಖರೀದಿಸಿತು. ಅದರಿಂದ ಎಲಾನ್ ಅವರಿಗೆ ಸುಮಾರು $180 ಮಿಲಿಯನ್ ಲಭಿಸಿತು. ಆದರೆ ನಿಜವಾದ ಕಥೆ ಈಗ ಆರಂಭವಾಗುತ್ತದೆ. ಹಣ ಬಂದ ಕೂಡಲೇ ಅರಮನೆಗಳು ಮತ್ತು ಐಷಾರಾಮಿ ಹಡಗುಗಳನ್ನು ಖರೀದಿಸುವ ಬದಲು ಎಲಾನ್ ತಮ್ಮ ಸಂಪತ್ತನ್ನು ಇತಿಹಾಸದ ಅತ್ಯಂತ ಅಪಾಯಕಾರಿ ವ್ಯವಹಾರ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದರು. 2002ರಲ್ಲಿ ಸ್ಪೇಸ್ ಎಕ್ಸ್ ಸ್ಥಾಪನೆಯಾಯಿತು. ಉದ್ದೇಶ ಮಾನವರನ್ನು ಬಹುಗ್ರಹ ಜೀವಿಗಳನ್ನಾಗಿಸುವುದು. ತಜ್ಞರು ಇದನ್ನು ಹಾಸ್ಯ ಮಾಡಿದರು. ಮೊದಲ 3 ರಾಕೆಟ್ ಉಡಾವಣೆಗಳು ವಿಫಲವಾದವು. 2008ರ ವೇಳೆಗೆ ಕಂಪನಿ ದಿವಾಳಿಯಾಗುವ ಹಂತ ತಲುಪಿತ್ತು. ಆದರೆ 4ನೇ ಪ್ರಯತ್ನ ಯಶಸ್ವಿಯಾಯಿತು. ನಂತರ ನಾಸಾ ಸ್ಪೇಸ್ ಎಕ್ಸ್ ಜೊತೆಗೆ ಕೈಜೋಡಿಸಿತು. ಇಂದು ಸ್ಪೇಸ್ ಎಕ್ಸ್ ವಿಶ್ವದ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಗಿದೆ. ಟೆಸ್ಲಾ ಕಂಪನಿಯನ್ನು ಎಲಾನ್ ಸ್ಥಾಪಿಸಿಲ್ಲ. ಆದರೆ 2004ರಲ್ಲಿ ಅವರು ಅದರ ಅಧ್ಯಕ್ಷರಾಗಿ ಸೇರಿ ನಂತರ CEO ಆದರು. ಜನರು ಖರೀದಿಸಲು ಬಯಸುವ ವಿದ್ಯುತ್ ಕಾರುಗಳನ್ನು ನಿರ್ಮಿಸುವುದು ಅವರ ಗುರಿಯಾಗಿತ್ತು. ವರ್ಷಗಳ ಕಾಲ ಅನೇಕರು ಟೆಸ್ಲಾ ವಿಫಲವಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ಟೆಸ್ಲಾ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಕಾರು ಕಂಪನಿಗಳಲ್ಲಿ ಒಂದಾಗಿ ಬೆಳೆದಿತು. ಸೋಲಾರ್ ಸಿಟಿ ಸೌರಶಕ್ತಿಯ ಬಳಕೆಯನ್ನು ಹೆಚ್ಚಿಸಲು ಸೋಲಾರ್ ಸಿಟಿ ಸಂಸ್ಥೆಗೆ ಬೆಂಬಲ ನೀಡಿದರು. ನವೀಕರಿಸಬಹುದಾದ ಇಂಧನದ ಭವಿಷ್ಯದ ಮೇಲೆ ಅವರು ಭಾರೀ ಪಣ ತೊಟ್ಟಿದ್ದರು. 2008ರಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿತ್ತೆಂದರೆ ಬಾಡಿಗೆ ಕಟ್ಟಲು ಸಹ ಸ್ನೇಹಿತರಿಂದ ಹಣ ಸಾಲ ಪಡೆಯಬೇಕಾಗಿತ್ತು. ಆದರೂ ಅವರು ಹಿಂದೆ ಸರಿಯಲಿಲ್ಲ. ಎಲಾನ್ ಮಸ್ಕ್ ಅವರ ಕಥೆ ವಿವಾದಗಳಿಲ್ಲದೆ ಪೂರ್ಣವಾಗುವುದಿಲ್ಲ. ಕೆಲವರು ಅವರನ್ನು ಪ್ರತಿಭಾವಂತ ಎಂದು ಕರೆಯುತ್ತಾರೆ. ಇನ್ನೂ ಕೆಲವರು ಅವರನ್ನು ಅಜಾಗರೂಕ ಮತ್ತು ಅಪಾಯಕಾರಿ ನಾಯಕ ಎಂದು ಟೀಕಿಸುತ್ತಾರೆ. ಅವರ ಒಂದು ಟ್ವೀಟ್ ಮಾರುಕಟ್ಟೆಗಳನ್ನು ಏರಿಸಬಹುದು ಅಥವಾ ಕುಸಿಸಬಹುದು. 2022ರಲ್ಲಿ ಅವರು ಟ್ವಿಟ್ಟರ್ ಅನ್ನು $44 ಬಿಲಿಯನ್ ಖರೀದಿಸಿ ಅದರ ಹೆಸರನ್ನು ಎಕ್ಸ್ ಎಂದು ಬದಲಾಯಿಸಿದರು. ಅಲ್ಲದೆ ಸಾವಿರಾರು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದರು. ಅವರ ಕೆಲಸದ ಶೈಲಿ ತುಂಬಾ ಕಠಿಣವಾಗಿದೆ. ಅವರು ವಾರಕ್ಕೆ 80 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡುವ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಾರೆ. ಟೀಕಾಕಾರರು ಅವರು ಹೆಚ್ಚು ಭರವಸೆ ನೀಡಿ ಕಡಿಮೆ ಸಾಧಿಸುತ್ತಾರೆ ಎಂದು ಹೇಳುತ್ತಾರೆ.
ಬೆಂಬಲಿಗರು ಮಾತ್ರ ಇತರರು ಕನಸಿಗೂ ಕಾಣದ ಕೆಲಸಗಳನ್ನು ಅವರು ಸಾಧಿಸುತ್ತಾರೆ ಎಂದು ವಾದಿಸುತ್ತಾರೆ. ಯಾವ ಅಭಿಪ್ರಾಯ ಹೊಂದಿದ್ದರೂ ಎಲಾನ್ ಮಸ್ಕ್ ಸದಾ ಚರ್ಚೆಯ ಕೇಂದ್ರಬಿಂದು ಆಗಿದ್ದಾರೆ. ನಾನು ನಿರಾಶಾವಾದಿಯಾಗಿ ಸರಿಯಾಗಿರುವುದಕ್ಕಿಂತ ಆಶಾವಾದಿಯಾಗಿ ತಪ್ಪಾಗಿರುವುದನ್ನು ಆಯ್ಕೆ ಮಾಡುತ್ತೇನೆ. ಮಾನವಕುಲದ ಭವಿಷ್ಯಕ್ಕಾಗಿ ಬಾಹ್ಯಾಕಾಶದಲ್ಲಿ ವಸಾಹತು ಸ್ಥಾಪನೆ ಅಗತ್ಯ ಎಂದು ಅವರು ನಂಬುತ್ತಾರೆ. ಸತತ ಇಂಧನ ಬಳಕೆ ಒಂದು ಆಯ್ಕೆಯಲ್ಲ, ಅದು ಅಗತ್ಯ ಎಂದು ಅವರು ಭಾವಿಸುತ್ತಾರೆ. ಈ ನಂಬಿಕೆಗಳಿಗಾಗಿ ಅವರು ತಮ್ಮ ಸಂಪತ್ತು, ಸಮಯ ಮತ್ತು ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟಿದ್ದಾರೆ. ಅವರು ಜಗತ್ತನ್ನು ಉಳಿಸುತ್ತಿದ್ದಾರೆಯೇ ಅಥವಾ ಗೊಂದಲ ಸೃಷ್ಟಿಸುತ್ತಿದ್ದಾರೆಯೇ ಎಂಬುದು ನಿಮ್ಮ ಅಭಿಪ್ರಾಯ. ಆದರೆ ಒಂದು ವಿಷಯ ಸ್ಪಷ್ಟ: ಅತಿಯಾದ ಕನಸುಗಳು ಮತ್ತು ಅಪಾಯಗಳನ್ನು ಸ್ವೀಕರಿಸುವ ಧೈರ್ಯವಿದ್ದರೆ ಒಬ್ಬ ವ್ಯಕ್ತಿಯು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಹುದು. ಎಲಾನ್ ಮಸ್ಕ್ ಅವರ ಕಥೆ ಇನ್ನೂ ಮುಗಿದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಎಲಾನ್ ಮಸ್ಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.